ಯಾರಿಗೂ ಹೇಳದೆ ಬೇಡ. ಅವ್ನು ಅಮ್ಮ ಸುಮ್ನ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀವಿ. ಹಲೋ ಅಣ್ಣ, ಹಾ ಹೇಳ್ರಿ ಅಕ್ಕ. ಅದೇ ಅಯ್ಯೋ ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರ್ರಿ ಮುಂಡ್ಯಾರೋ, ಕಿತ್ತೋದ್ ಮುಂಡ್ಯಾರ. ನಿಮ್ ತಾಯಿ ನಿಮ್ಮನ್ನ ನೋಡಿಲ್ಲ ಮಟ್ಟಿಲ್ಲ. ಪರಮಾತ್ಮ ಸಿಕ್ಕಂದೂರ್ ಚೌಡೇಶ್ವರಿ. ನೀನ್ ಅದು ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚೆ ಹಾಕೊಂಡ್ ಓಡಾಡ್ತಿದ್ದಲ್ಲ. ತಾಯಿ ನಾಯಕ ಈ ಫೋನ್ ಅನ್ನ ಇದು ಹಿಡ್ಕೊಬರ್ರಿ, ಯಾರನ್ನ ಹಿಡ್ಕೊಳ್ರಿ. ಇವರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಒತ್ತರಿಕೆ ಹೆಂಗೆ ಆಯ್ತು. ಇಲ್ಲಿ ಕೆಳಗಡೆಗೆ ಅವ್ರೆ, ಆಮೇಲೆ ಮೆಟ್ಟ ಹೊಡೆದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಕುಮಾರಪ್ಪರ ಖಂಡಿತ 12 ಗಂಟೆ 1 ಗಂಟೆಗೆ 12 ಗಂಟೆಯಿಂದ 1 ಗಂಟೆಗೆ ಪಾಪನ ಕರ್ಕೊಂಡ್ ಬರ್ರಿ ಎಲ್ಲ. ಹಣ ಹಣ ಅಣ್ಣ ಇದು ಕಾರ್ಯ ಇದು ಖಂಡಿತ ಇದು ಬನ್ನಿ 12:30 1 ಗಂಟೆಗೆ. ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆಗೆ ಆಗ್ತಿರಲಿಲ್ಲ. ಹಣ 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 ಹಲೋ ಹಲೋ ಯಾರಿಗೆ ಹೇಳೋಣ ಬಿಡೋಣ. ಹಲೋ ಯಾರಿಗೂ ಹೇಳದೆ ಬೇಡ. ಅವ್ನು ಅಮ್ಮ ಸುಮ್ನ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀವಿ. ಹಲೋ ಹಣ ಹೇಳ್ರಿ ಅಕ್ಕ. ಹಣ ಅಮ್ಮ ಹಣ ಹಣ ನೀರ್ ತಗೊಂಬರ್ರಿ ಒಮ್ಮ ಸುಸ್ತಾಗ್ಬಿಡೈತೆ. ಒಮ್ಮಂಗ್ ಬರ್ರಿ, ನೀರ್ ತಗೊಂಬರ್ರಿ ಅಣ್ಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಣ್ಣ. ಹೇಳಿ ಅಣ್ಣ ಅಣ್ಣ ನರಸಿಂಹ ಏನ್ ಡೆಲಿವರಿನಾ? ಅಣ್ಣ ಆಯ್ತು. ಇದು ಯಾರು ಹೇಳಿ? ನರಸಿಂಹಣ್ಣ ಯಾಕಣ ಸತ್ತೋಯ್ತು ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ನಮ್ಗೆ ಯಾಕಣ ಇಂತದ್ದು? ಅವ್ ಅಣ್ಣ ಬಾಬು ಎಷ್ಟು ಒಳ್ಳೇದ್ ಕೇಳೋಣ. ನಮ್ಮ ಅಣ್ಣ ತಮ್ಮರು ಇದ್ದಂಗೆ ಇದ್ವಿ ನಾವು. ಏನಾಯ್ ಸತ್ತೋಯ್ತಣ್ಣ? ನರಸಿಂಹಣ್ಣ ಏನಾಯ್ ಸತ್ತೋಯ್ತಣ್ಣ? ನಮ್ಮ ಅಣ್ಣ ತಮ್ಮಂಗಿದ್ದು ಮಗನ್ ಬೀಗ್ ಊಟ ಮಾಡೋಣ ಅಂದ್ರು ಬರೇ ಸಾವು ಸುತ್ತಿನೇ ಗೊತ್ತ ಹೇಳ್ತಾರಲ್ಲ ಇವ್ರು. ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿದ್ರೆ ಎಲ್ಲೋ ಒಂದಿಷ್ಟು 3 ಕಾಸು ಮಾಡಿಕೊಂಡು ಎಲ್ಲ ಖರ್ಚು ಮಾಡಿ ಹಿಂಗ್ ಹೇಳ್ತಾರಲ್ಲ ನಮ್ಮ. ನನಗೆ ಯಾಕೋ ನನಗೂ ಸತ್ತವಂಗ ಆಗ್ತಾ ಐತಿ. ನರಸಿಂಹಣ್ಣ ಏನಾಯ್ತು ನರಸಿಂಹಣ್ಣಂಗೆ? ಅಣ್ಣ ನೀವ್ ಯಾರಣ್ಣ? ನೀವ್ ದೇವ್ರಂಗ್ ಸಿಕ್ಕಿದಿರ ಯಾರಣ್ಣ ನೀವು? ಯಾರಣ್ಣ ನೀವು? ನಿಮ್ ಹೆಸರೇನಣ್ಣ? ನೀವ್ ಎಲ್ಲಿರೋದಣ್ಣ? ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ? ನಿಂತಿದ್ದೀರಾ ಕುಂತಿದ್ದೀರಾ ಅಣ್ಣ? ಅಣ್ಣ ನೀವ್ ಏನ್ ಮಾಡ್ತಿದ್ದೀರಾ ಅಣ್ಣ? ಅಣ್ಣ ನರಸಿಂಹಣ್ಣಂಗೆ ನರಸಿಂಹಣ್ಣಂಗೆ ಮಣ್ ಮಾಡಿದ್ರು ಇಲ್ಲ ಸುಟ್ರು ಅಣ್ಣ? ಅಣ್ಣ ಇಲ್ಲ ಬೆಂಕಿ ಇಕ್ಕಿದ್ರ ಅಣ್ಣ? ಇಲ್ಲ ಕರೆಂಟಿಗೆ ಕೊಟ್ಬಿಟ್ರ ಅಣ್ಣ? ಅಣ್ಣ ಈಗ ನಿಂತಿದ್ದೀರಾ ಮನ್ಗಿದ್ದೀರಾ ಅಣ್ಣ? ಅಣ್ಣ ಇವಾಗ ಏನಾಯ್ತಣ್ಣ? ಒಣ್ಣಂಗ್ ಏನಾಯ್ತಣ್ಣ? ಗುಂಡ್ಕಲ್ ಇದ್ದಂಗೆ ಇತ್ತಲ್ಲ? ಅಯ್ಯೋ ನಮಸ್ಕಾರ. ಅಯ್ಯೋ ನಾನೇ ಕಣಿ ಯಪ್ಪ ಎದೆನೇ ಇದೆಯಲ್ಲ ನನಗೆ. ಅಮ್ಮನ ಯಾರಪ್ಪ ನನ್ ಹಿಂಗೆ ಬದುಕಿದಂಗೆ ಸಹಾಯ ಆಗ್ತಾವ್ರಲ್ಲ. ಅಣ್ಣ ಅಣ್ಣಂಗೆ ಅಣ್ಣ ಹಾರ ಎಲ್ಲ ಹಾಕಿದ್ರ ಅಣ್ಣ? ಹಾಲು ತುಪ್ಪ ಬಿಟ್ರ ಅಣ್ಣ? ಅಯ್ಯೋ ಶಿವನ ಪರ ನಾನೇ ಯಪ್ಪ. ಎದೆನೋವು ಬೇರೆ ಶುರುವಾತು. ಯಾಕಣ್ಣ ಏನಾಯ್ತಣ್ಣ ನಿಂಗೆ? ಬಿಡಣ ಪಾಪ, ನೀನು ಪಾಪ ಆ ಅಣ್ಣನ್ ದುಃಖ ತಡಿದಾರ್ದು ನೋಡಿ ಅಣ್ಣನು ಯಾರ ಪಾಪ ಅಳ್ತಾ ಐತೆ. ಅಣ್ಣ ನಿಮ್ಮ ಹೆಸರು? ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ನಾನೇನ್ ಮಾಡಿದ್ದೆ? ಹಿಂಗೆ ನನ್ನ ಬದುಕಿದಂಗೆ ಬೆಂಕಿ ಸಹಾಯ ಆಗ್ತಾವ್ರಲ್ಲ. ಚಿನ್ನ ಕೂಳಿಗೂ ನಿಮ್ದಿ ಕೊಡಲ್ವಲ್ಲ ಅವ್ನ್ ತಾಯಿ ನಾಯ್ಕ. ಪರಮಾತ್ಮ ಸಿಕ್ಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ. ಅದಕ್ಕೆ ನಂದೇ ಸ್ಥಿತಿಯನ್ನ ಕಾಣ್ತಿದಪ್ಪ. ಬೀಗ ಊಟ ಮಾಡಂಗ್ ಕಾಣಲ್ಲ ಇನ್ನ ಮಕ್ಳು ಇವ್ರು. ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ. ನಿಮ್ಮ ಯಾಕೆ ಸಹಾಯ ಆಗ್ತಾರೋ? ಇನ್ನು ನಾಳೆಕಿನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಲ್ಲ, ಅದಂತದು ಬೀಗ ಊಟ ಇಟ್ಕೊಂಡಿದೀವಿ. ಅಯ್ಯೋ ಪರಮಾತ್ಮ ಎಲ್ಲಿದ್ಯೋ ಪರಮಾತ್ಮ. ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇಕ್ತಾವ್ರಲ್ಲ. ಅಲ್ಲಾಣೋ ಈ ಅಣ್ಣ ಇವ್ರು ನರಸಿಂಹರಾಜು ಬಳ್ಳಾಪುರ. ಇವ್ರು ನರಸಿಂಹರಾಜು ಬಳ್ಳಾಪುರನೇ, ಆದ್ರೆ ಅವ್ರಲ್ಲ. ದಪ್ಪಗೆ ಕಿವಿ ವಾಲೆ ಹಾಕೊಂಡು ಅವ್ರಲ್ಲ ಇವ್ರು ಬೇರೆಯವರು. ಅವಣ್ಣ ಕಿವಿ ವಾಲೆ ಹಾಕೊಂಡು ದಪ್ಪಗೆ ಒಡವೆಲ್ಲ ಹಾಕೊಂಡು ಹೊಡೆದ ಸತ್ತೋಯ್ತಂತೆ. ಏನೋ ಸತ್ತೋಯ್ತಂತೆ ಅಣ್ಣ ಹೇಳ್ತಿಲ್ಲ. ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ಯಪ್ಪ? ನಾನೇನಾಗಣೋ ನರಸಿಂಹರಾಜು, ನಾನೇ ಕಣೋ ಸ್ವಾಮಿ. ತಪ್ಪಾಯ್ತು ಶನಿದೇವ್ರಿ. ನಾನೇ ಯಾರು ಇಲ್ಲ. ನರಸಿಂಹರಾಜು ಬಳ್ಳಾಪುರದಾಗೆ ವಾಲೆ ಹಾಕೊಂಡ್ ನಾನೇ. ನನ್ನ ಯಾಕೆ ಬೆಂಕಿ ಸಹಾಯ ಆಗ್ತೀರ? ಬದುಕಿದೀನಿ. ಪರಮಾತ್ಮ ಎಲ್ಲಿದ್ಯೋ
ಪರಮಾತ್ಮ ಮಂಜುನಾಥೇಶ್ವರ ಕಾಪಾಡು ಅಣ್ಣ ಕಾಪಾಡು. ಆ ಕಿವಿಗ್ ವಾಲೆ ಇಕ್ಕಂಡು ದಪ್ಪಗೆ ನೀರ್ ಕೊಡೋದಿಲ್ವಲ್ಲ, ಕೂಗಿರು ನೀರ್ ಕೊಡಲ್ವಲ್ಲ ನಮ್ಮನ್ನ ಮನೆಗೆ. ಅಣ್ಣ ಈ ಕಿವಿಗ್ ವಾಲೆ ಇಕ್ಕಂಡು ದಪ್ಪು ಈ ಗಣೇಶ ಓಡಾಡ್ದಂಗ್ ಓಡಾಡ್ತದಲ್ಲ ಗಾಡಿ ಮೇಲೆ. ಅಯ್ಯೋ ಎಲ್ಲ ನಾನೇ ಕಣೋ. ಎಲ್ಲ ಸ್ವಾಮಿ ಮಂಜುನಾಥೇಶ್ವರ, ನಿನ್ ತಾಯಿನಾಗಿ ಬರ ಸಿಟ್ಟಾಗಿ ಪ್ಲೇ ಮಾಡೋಣ ನನ್ನ ಮನಸ್ಸು ಹೋಗ್ತೈತೆ. ಅಣ್ಣ ನರಸಿಂಹರಾಜ ನೀನೇನಾ? ಅದೇ ವಾಲೆ. ಅಯ್ಯೋ ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರ್ರೆ ಮುಂಡ್ಯಾರೋ, ಕಿತ್ತೋದ್ ಮುಂಡ್ಯಾರೋ. ನಿಮ್ ತಾಯಿ ನಿಮ್ಮನ್ನ ನೋಡಿಲ್ಲ ಮಟ್ಟಿಲ್ಲ. ಪರಮಾತ್ಮ ಸಿಕ್ಕಂದೂರ್ ಚೌಡೇಶ್ವರಿ ನೀನೇ ಕಾಪಾಡು. ಇಲ್ಲಿ ಕೇಳಿಲ್ಲಿ, ನೆನ್ನೆ ನಿನ್ ಮಾತಿಗ್ ಬೆಲೆ ಕೊಟ್ಟು ಅವ್ರ ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದುವೆ ಮುಗಿಸ್ಕೊಂಡು ಹೋಗ್ಬಿಡು ಅಂತ. ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ? ನೀನ್ ಯಾಕೆ ಅಯ್ಯೋ ಇಲ್ಲಿ ನಾಳಿಂದ ನಂದೆಲ್ಲಾ ಮರ್ಯಾದೆ ಹೊರಟೋತಲ್ಲೋ ಕಾನು. ಒಂದು ಹೆಣ್ಣು ಕಣ್ಣೈತ್ ನೋಡ್ದಾನಲ್ಲ, ಒಂದ್ ಹೆಣ್ಮಕ್ಳು ಮುಟ್ಟಿದಾನಲ್ಲ, ನಮ್ಮ ಹೆಂಗಸರು ಬಿಟ್ರೆ ಇವ್ರು ಅವನ್ ಯಾವ ಮುಂಡೆನೆ ನೀನು ನಿನ್ ತಾಯಿನ ಸುಟ್ಟಾಕ್ಬಿಡ್ತೀನಿ, ಕೇಕ್ ಬಿಡ್ತೀನಿ, ಮಾಡಿಬಿಡ್ತೀನಿ. ಸಿಕ್ಕಿರ್ ನನ್ನ ನ್ಯಾಯ ಅಯ್ಯೋ ಅನ್ನಿಸ್ತೀಯೋ. ನೋಡು, ಅರ್ಧ ಜೀವ ಮಾಡ್ದಲ್ಲ, ದಿನ ಮಾತ್ರ ನುಂಗಂಗ್ ಮಾಡ್ದಲ್ಲ, BP ಮಾತ್ರ ನನ್ ಸಾಯಿನ ಮುಂಡೆ ಮುಂಡೆ. ಅಪ್ಪ ನೀರ್ ಕೊಡ್ರೋ ಒಂದ್ ದಿವ್ಸ. ನಾನ್ ನಿನ್ನೆ ಚೌಟ್ರಿ ಹತ್ರ ಬಂದಿದ್ನಲ್ಲ ಅಂದ್ರೆ ನೀನ್ ಅದು ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚೆ ಹಾಕೊಂಡ್ ಓಡಾಡ್ತಿದ್ದಲ್ಲ. ತಾಯಿನಾಯ್ತು. ಈ ಫೋನ್ ಅನ್ನ ಇದು ಹಿಡ್ಕೊಬರ್ರಿ, ಯಾರನ್ನ ಹಿಡ್ಕೊಳ್ರಿ. ಇವರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಇವತ್ತಿಗೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರಿ ನಾನು. ಅಲ್ಲ ಇದು ಎಂಗೇಜ್ಮೆಂಟ್ ಎಂತದ ಇದು ಬೀಗ್ರೂಟ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ. ನಾನು ಅಂತದಕ್ಕ ಬದುಕಿದ್ರು ಸಾಕು. ಪರಮಾತ್ಮ ಮಂಜುನಾಥ ಎಲ್ಲಿದ್ಯೋ ಸ್ವಾಮಿ ಸ್ವಾಮಿ ಸ್ವಾಮಿ. ನೀನು ನಾನು ಎಂಗೇಜ್ಮೆಂಟ್ ಕಂಡವ್ರೆ ಕೆರ ಹೊಡ್ದಂಗ್ ಉಯ್ದು ಬಿಡ್ತಾರ ನಮ್ಮನ್ನ. ಯಾವಳ ನಾವು ಹುಡುಕೊಂಡ್ ಇಲ್ಲಿ ಮನೆ ಕಂಡವ್ ನೀಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ಯು ಅಲ್ಲ ಅಲ್ರಿ, ಒಂದೇ ಒಂದ್ಸರಿ ಮಾತಾಡಿ. ಏನು ಗೊತ್ತಾ, ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ರೆ ಆಯ್ತು. ಇಲ್ಲಿ ಕೆಳಗಡೆಗೆ ಅವ್ರೆ ಆಮೇಲೆ ಮೆಟ್ಟ ಹೊಡ್ದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ? ನಿಮ್ಮ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ಲಿ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಅಲ್ಲಿ ನಮ್ಮ ಮೌಂಟವ್ರು ಅಗ್ಗಿ ಎಸ್ಕೊಂಬಂದು ಹೊತ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಮೌಂಟ ಇಸ್ಕೊಂಡಿದೀನಿ ಕಣವ. ಅವಣಿ ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆ ಗೆದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ, ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಾಕೆ ನಿಮ್ಮ ಅಮ್ಮ ನಿಮ್ಮ ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಉಯ್ದು ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಡ್ ಬಾಕ್ಲ ಮನಿ ಕಂಡವ್ರಿ ಅಂತ. ಅಲ್ಲ, ನೀವು ಏನ್ ನನ್ ಜೊತೆ ಮಾತಾಡ್ತಾ ಇಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನಿ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಕಟ್ ಮಾಡಿದ್ರೆ. ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಈಗ ಹೇಳಿ. ನನ್ನ ಜೊತೆ ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ ಇಲ್ಲಿ ಕೆಳಗಡೆ ಮನಿಗವ್ರೆ, ಈಚೆ ಕಡೆ ಬಾಕ್ಲ ಮನಿಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಟ ಕಡಿತಾ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕದಾಕಿ ಮನಿ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಎದ್ದೇಳ್ತಾರೆ. ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳ ಮನಿಗೈತಿ. ನಾಯಿ ಬೇರೆ ಮಗಳಂದೆ? ಇನ್ನೇನ್ ಮಾಡ್ತೇವೆ? ತಾಯಿನಾಗ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳಾಗ ಮನಿ ಕಂತ ನಮ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನೇ ತಪ್ಪ ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು ತಾಯಿನಾಗಿ. ಅಲ್ಲ, ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ. ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸಿಗಳಾಗೋದ್ರಾಗ ಮೈಯಾಗೆಲ್ಲ ಕೊಡದಿಕ್ತಾವೆ ತಾಯಿನಾಗಿ. ಏನ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾತ್ರಿ ನುಗ್ಗಿರ್ಕಳ. ಏನ್ಕೆ? ನಮ್ಮನ್ನ ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚೆಗೆ? ಉಣ್ಣಕ್ಕೆ ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ?
ಆಯ್ತಾ ಐ ಥು. ಆ ಅಚ್ಚ ಐ ಥು. ಓ ಹಲೋ ಹಲೋ ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತೆ ಅಂತ ನಮ್ಗೆ ನೋಡಿ ನಮ್ಗೆ ನಾವು ಮನೆಗೆ ಗಣ್ಯರು ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ವಾಲೆ ಪಾಲೆ ಕೇಳೋದಕ್ಕೆ ಜನ ಹೊಡೆಯುತ್ತವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದ್ಯಾ ಅಂತ ಉಮೇಶ್ ಶೆಟ್ಟಿ ರೆಡ್ಡಿಗಾರು ಉಮೇಶ್ ಶೆಟ್ಟಿ ಎಲ್ಲ ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಂದೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವು ಒಂದು ಅಯ್ಯೋನ್ನಿಸ್ತಾರಲ್ಲ ನಮ್ಮನ್ನ ಅಯ್ಯೋನ್ನಿಸ್ಬೇಡಿ, ನಿಮ್ ಮನೆ ಹಾಳಾಗ್ ಹೋಗ್ತಿತ್ತು ಅಷ್ಟೇ. ನೋಡಿ ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ. ಆಯ್ತು, ನಿನ್ ನೋಡಿ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ. ಅದೆಂತ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂದ್ರೆ? ಯಾವ್ದನ ದೇವ್ರಿಗೆ ಹೋಗ್ತೀನಿ, ಸುಮ್ಮನೆ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಹೋಗ್ಬಿಟ್ಟು ಅದು ಮಾಡ್ತೀವಿ. ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ, ದೊಡ್ಡಪ್ಪನಿಗೆ. ಹಲೋ ಹೇಳಪ್ಪ ನರಸಿಂಹರಾಜ. ದೊಡ್ಡಪ್ಪನ ಆಯ್ತು. ಹಲೋ ದೊಡ್ಡಪ್ಪ ಹೇಳ್ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆ ಏನು ಆರಂಭ ಮಾಡಿಲ್ಲ? ದನಕರ ಇರೋರ ಅಥವಾ ಸಂಸಾರ ಐತ್ರ ನಿಮ್ಗೆ? ಹಂಗೆ ಓಯ್ ನರಸಿಂಹರಾಜು, ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ. ನಾವೇನು ಈಲ್ಡ್ ಅಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ. ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗ್ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ. ನಿನ್ನ ಮಾತ್ರ 10 ಅಲ್ಲ 20 ಲಕ್ಷ ಖರ್ಚಾಗ್ಲಿ, ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನ್ ಬಂದಿದ್ಯೋ ಇಲ್ವೋ ಅಂತ, ಮಗು ನಿನ್ಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲ್ಗೆ ಹಾಕ್ಸಿ ಅಂತ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ. ನಾನು ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೀವು ಎಂದು ಹೊಡ್ತೀರಾ? ಎಂದು ಹೊಡ್ತೀರಾ? ಹೊಡ್ರಿ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಗೂ ಅಲ್ಲ ಎಂತದ ಮಗ ಹಿಂಗ್ ಅಂತ ಹೇಳಿ ಅವರು. ನಾನು ಹೇಳ್ತೀನಿ ಖರ್ಚು ಅವತ್ತಿನ ಒಂದ್ 10,000 ರೂಪಾಯಿ ದುಡ್ಡಾಗ್ಲಿ, ನಾ ಚಾರ್ಜಿಗೆ ನಾನೇ ಹೋಗೋಣ. ನಿನ್ ದುಡ್ಡ ಕರ್ಕೊಂಡ್ ಹೋಗಂತ ಹಂಗು ನಮ್ಗೇನಿಲ್ಲ ಕಣಯ್ಯ. ನಾನು ನಿನ್ನೆ ಕೊಂಡ್ಕಂತೀನಿ, ನಿಮ್ ವಂಶನೇ ಕೊಂಡ್ಕಂತೀನಿ. ಅದು ನಮ್ಗೆ ಹೇಳ್ಬೇಡ ನೀನು, ಗೊತ್ತಾಯ್ತಾ? ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ಕಂಪ್ಲೇಂಟ್ ಕೊಡ್ತೀವಿ. DNA ಚೆಕ್ ಮಾಡ್ತೀನಿ, ಪೊಲೀಸ್ನವ್ರ ಮನೆ ಬಾಕ್ಲು ಕಳಿಸ್ತೀನಿ. ಬಳ್ಳಾಪುರ ನರಸಿಂಹರಾಜು, ಗೊತ್ತಾಯ್ತಾ? ನಂಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ. DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ? ಗೊತ್ತಾಗುತ್ತೆ ಬಿಡು. ನಿನ್ಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ ಹೆಂಡತಿ ಮನೆ ಕರ್ಕೊಂಬಂದವಳು ನಿನ್ ಮನೆ ಮುಂದಕ್ಕೆ ಬಿಟ್ಟೋಗ್ತೀನಿ. ನಿನ್ ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ ಒಂದೇ ಮನೆಗೆ ಸಂಸಾರ ಮಾಡಿಸು. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ. ಕೊನೆಗೆ ನೀನ್ ಏನ್ ಗತಿ ತಗೊಂಬತ್ತೀನಿ ಅಂತ ನೋಡು. ಅವಾಗ ನಾವೇನು, ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಉಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ? ಈ ಕಲೆ ತಲಿಡ್ಕ ಸೋಳೆ ಮಕ್ಳ. ನಿಮ್ಗೆ ಯಾಕ್ರ ಗಂಡ ಹೆಂಡ್ತಿ ಮಕ್ಳು? ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಇದ್ರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ಸಿಕ್ಕಾಗೆ ನೀನ್ ಸತ್ಯ ಜೈಲ್ ಹೋದ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂಡಿ ತಗೊಂಡು. ಅಮ್ಮನ್ ನನ್ನಂಗಂತೆ ತಲಿಡ್ಕಂತ ನೀನ್ ತಾಯಿನ ನೀನ್ ಮಕ್ಳು ಬೇಕಾ ತಲಿಡ್ಕೊಂಡ್ ತಿನ್ನಕ್ಕೂ ಜೀವ ಏಸ್ತಾರ. ಲಕ್ಷ್ಮಿ ಬಂದಳು ಈಚಿಗೆ ಬಾರೋ.
ಆ ಲಕ್ಷ್ಮಿ ಬಂದವಳು ಬಾರ ಈಚೆಗೆ. ಅಯ್ಯೋ ತಾಯಿನ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಎತ್ಕೊಂತ ಇದು ಅಂದನೆ ಬರಲ್ಲ ಈಚೆ. ಅಣ್ಣ ಹಲೋ ಇಷ್ಟೊತ್ನಾಗ ಯಾಕೆ ಬಂದ್ರಿ? ಗೊತ್ತಿ ಆಯ್ತಾ ಹಂಗ ಹಲೋ ಈ ತಾಯಿನ ಈದ ಕುಡುಕ್ ನನ್ನ ಮಗ ತಾಯಿನ ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಹಾ ಕರೆಂಟ್ ಇಲ್ರಿ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿದ್ ಗುಡ್ಡೆ ಆಗ್ತಿದೆ ಊರಾಗ್ಲೇ. ಅಯ್ಯೋ ಇವನೇ ಅಂತ ನಮ್ಮ ಮಗ ನಮ್ಮನ್ ಮಾತೆ ನುಂಗಂಗ್ ಮಾಡಿನಲ್ಲ. ಲೈ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವ? ನಮ್ಮ ಮೊದ್ಲು ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಇವಾಗ ಬಿದ್ದೋಗಣ. ಲೈ ನೀನ್ ಬಿದ್ದೋಗಿದೆ ಇನ್ನೇನು ಲೈ. ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗೋ ತಿರುಗ್ಬೇಕು ನಮ್ಮ ಮನೆಗೆ. ಒಂದು ಲೈ ಒಂದ್ ಬೀಸಣ್ಗೆ ತಣ್ಣ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೈ. ಲೈ ನರಸಿಂಹ ನರಸಿಂಹ ಲೈ ಏನ್ ಹಂಗ್ ಹುಡುಕ್ತಿದ್ಯಾ? ಮಾತ್ರೆ ಏನ್ ಮಾತ್ರೇನೋ? ತಲೆನೋವು. ಯಾರಿಗೋ? ಆ ಯಾರಿಗೋ ತಲೆನೋವು? ನಮ್ಗೆ ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಹಾ ಕಣಕಿದೀವ. ಹ್ಮ್ ನರಸಿಂಹ ನರಸಿಂಹ ಏನ್ ಕರ್ಮನಪ್ಪ ನಮ್ಮನ್ನ. ಅವನ ಮರ್ಬಿದ್ದು ಐತೆ, ಕರೆಂಟ್ ಐತೆ, ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಹ್ಮ್ ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು, ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರು ನೀರು ಇದ್ರು, ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೇ ಮಳೆ ಬರ್ಲಿಲ್ವನೋ? ತೋಲ್ಡ್ ಬಂದೈತ್ ಮಳೆ. ಏನ ಉಸ್ರು ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ 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 ನಮ್ಮನ್ನ ಹುಚ್ಚೋಗ್ಯಾಕು ಬರಲ್ವಲ್ಲ. ನರಸಿಂಹ ನರಸಿಂಹ ಏನ್ರಿ? ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ 2 ಉಂಗ್ರು ವಾಲೆ ಇಕ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರೆದಾರೆ ಇಂಗಲ ಕರೆಲಾರೆ ಇಂಗಲ ಕರೆಲಾರೆ. ಕರೆಲ್ಲ ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಎತ್ಕೊಂತ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಯಿಲ್ಲ. ತಾಯಿನ ಉರಿ ಉಸಿರು ಬಿಡೋ ಜೋರಾಗೆ. ದಮ್ ಕಟ್ಟು. ದಮ್ ಕಟ್ರೆ ನೀರ್ ಕಾಂತಲ್ಲ, ಈಗಲೇ ಉಸಿರಾಡಕ್ ಆಗಲ್ಲ. ಹಂಗ ತಿಳ್ಕಿರು ಗೊತ್ತಾಯಿಲ್ಲ ಒಂದ್ ತೊಟ್ಟೀಚಿ. ಮತ್ತೆ ಕೈ ಇಕ್ಕೋ. ತಾಯಿನ ನರಸಿಂಹ 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 ಏನಪ್ಪ? ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತೆ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ ಇಷ್ಟೊತ್ತಾಗ? 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯವರೆಲ್ಲ ಮನೆ ಕಡ್ಮೇಲೆ ಬೇರೆ ಯಾರ ಮನೆ ತಕ ಹೋಗಿದ್ಯಾನೋ? ಏಯ್ ನರಸಿಂಹ, ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು. ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು.
ಏ ನಿಮ್ ಅಗಳಲ್ಲಿ ನಿಮ್ ವಾಚನ್ ಯಾರೋ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ ಈಚಿಗ್ ಬಾ ನರಸಿಂಹ 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 ನೀ ಮಾತ್ರ ನುಂಗಿ 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 ಅವ ಉಷ್ಣ. ನರಸಿಂಹ ಓ ನಿಮ್ ಮಾತನ್ನ ಹಿಡ್ಕೊಂಡು ಹೋಗ್ತಾರ ನೋಡ ಯಾರು. ಇರ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದು ಹೋಗ್ತೈತೆ. ನಮ್ಮ ಮನೆ ದೇವ್ರದದು. ಓಹೋ ನೀನು ಕಂಡರ ಹೆಣ್ಮಕ್ಳನ್ನ ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ. ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಬರೀ 150 ಸಲ ಅದನ್ನೇ ಹೇಳ್ತಾರೆ. ಹಾ ನಮ್ಮನ್ ಲಾಸ್ಟಿಗೆ ಚಾಪೆನು ಕಲ್ದಿ ಮಾಜಿಗೆ ಬರಕ್ ಮಾಡ್ತಾನೆ ಇವನು ಯಾವ ಕೊಡ್ತಾನ ನನ್ನ ಮಗ. ಲೇ ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ. ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದ ಹೋಗಿಲ್ಲ. ನಿನ್ಗೆ ಏನ್ ನಿನ್ನೇನು ಆಸ್ತಿ ಬರ್ಸ್ಕೊಂಡಿದ್ದೀನಿ ಯಾಕೆ ಯಾವಾಗ್ಲೂ ಅದನ್ನೇ ಹೇಳ್ತೀಯಲ್ಲ. ಅದಕ್ಕೆ ಹೇಳು ಅದಕ್ಕೆ ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನು ಒಪ್ಕೊ, ನಾಳೆನ ದಿವಸ ಒಂದೊಂದು ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಚರದರೆ ಕೊಡೋಣ. ಮತ್ತೀಗ ಅವನ ಅಮ್ಮನ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಬರ್ತೀನಿ. ಹೇಳ್ಕೊಂಬೋಗು ನಮ್ಮನ್ನ ಹೇಳ್ಕೊಂಬಂದ ಅದಕ್ಕೆ ನಾನೇ ಉಸಿರಾಡ್ ಕೊಡಲ್ವಲ್ಲ ಕಾಯಿನಕ್ಕೆ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನಿಮ್ಮ ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು. ಈಗ ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಇವನ್ ಯಾರು ಕುಡ್ದ್ಬಿಟ್ಟು ಮಾಡು. ಹಲೋ ಅಕ್ಕ, ನರಸಿಂಹಣ್ಣ ಎಂತ ಕೊಡ್ತಾನ ಮಗ. ಅನಿಷ್ಟ್ ಕುಡ್ಕ ಸಿಕ್ಕು ನರಸಿಂಹ. ನಮ್ಮನ್ 3 ಬಾತ್ರೂಮ್ಗಳು ಮಾಡಿದಲ್ಲ ಅವ್ನ ತಾಯಿನ ಈಗ. ಏಯ್ ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲ ಅಕ್ಕನ ಕಾಲು ಒತ್ತು. ಇವನೆಂತ ನನ್ನ ಮಗ ಇಷ್ಟಾದಕ್ಕೆ ಕುಡ್ದು ಅಚ್ಚುಕಟ್ಟಿಗೆಲ್ಲ ಸೊಳ್ಳೆ ಕಡ್ದು ಯಾತ್ ಜ್ಞಾನ ಇಲ್ದಂಗ್ ಬಿತ್ಕೊಂತಾರೆ. ಇವನೇನ ಕುಡ್ದ್ಬಿಟ್ರೆ ಬಡ್ಕೊಳೋದೇನ ಕಾಯಿಲೆ ಐತೆ ಇವನಿಗೆ. ಏಯ್ ಒತ್ತ ಕಾಲು ಅನ್ನ ಪಾ ಸಕುನಿ ಎಲ್ಲ ಮೈನಾಗ ಕುಡ್ದು ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ ಇವ್ನ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವ್ನು ಇಷ್ಟೊತ್ತಾದ್ರೂ ಮನಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಕ್ತಿಕ್ಲ ನರಸಿಂಹಣ್ಣ. ಲಕ್ಷ್ಮಿ ಬಂದಳು ಈಚಿಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚೆಗೆ. ಅಯ್ಯೋ ತಾಯಿನ